रूस और यूक्रेन युद्ध में कर्नाटक के छात्रा की मौत हुई है, पर अभी भी कई और छात्रा यूक्रेन में फंसे हुए हैं। ऐसे ही एक विजयपुर की एक युवती छात्रा का घर अब चिंता से कांप रहा है। अब कर्नाटक के नवीन की मौत के जिम्मेदार सरकार है, ऐसे छात्रा के परिजनों का आक्रोश जता रहे हैं। रूस और यूक्रेन में युद्ध दिन पर दिन विकराल होते जा रहा है। यहाँ विजयपुर के कई छात्राएं जो मेडिकल की पढ़ाई के लिए यूक्रेन गए हैं। खबरों के मुताबिक मृत नवीन की सहपाठी विविधा मल्लिकार्जुन मठ घर में आतंक का माहौल बना है। विविधा के पिता प्रभु मल्लिकार्जुन मठ ने कहा है कि हाल ही में युद्ध के दौरान कई छात्र भोजन न मिलने से भूखे रहे थे। इन लोगों के लिए बाहर अपने सहपाठियों को भोजन उपलब्ध करने के लिए गया नवीन की मौत हो गई। मौत की वजह सिर्फ और सिर्फ केंद्र सरकार है और कहा कि हर कोई मोदी का नाम लेते हैं, पर केंद्र सरकार और केंद्र मंत्री और अधिकारी कोई काम नहीं कर रहा है। सरकार को किस तरह रेस्क्यू करना है इसका कोई अता पता नहीं है। सब अगर मोदी ही करेंगे तो आप क्या करेंगे, कहते हुए अपना आक्रोश जताया है। मंत्री ज्योतिरादित्य सिंधिया के हाथ में कुछ नहीं है, वे तो कठपुतली है और राज्य में 28 सांसद है पर वे किसी काम के नहीं है। विजयपुर के सांसद रमेश जिगजनगी पर आक्रोश जताते हुए कहा कि वे लाचार और निकम्मा सांसद है और कहा कि वे मेरे बेटी और सभी छात्राओं की जान लेने के लिए तैयार खड़े हैं। अगर मेरी बेटी को कुछ हुआ तो इसके जिम्मेदार सांसद रमेश जिगजनगी और अन्य 28 सांसद होंगे। मुझे मुसलमान समुदाय के कई लोगों ने मुझे दिलासा दिया है, अगर प्रधानमंत्री नरेंद्र मोदी रूस के साथ बात करते हैं तो हमारे बच्चे कुछ ही मिनटों में सुरक्षित रूप से रूसी बॉर्डर पहुंच जाएंगे। ऐसा नहीं हो पा रहा है। फिलहाल मैं अपनी बेटी विवादा के संपर्क में हूँ। वीडियो कॉल पर युद्ध की भयानकता मैंने देखी है। मैंने डरावने बमबारी और रॉकेटिंग भी देखे हैं। यूक्रेन के खार्किव में फंसे हुए विद्या मल्लिकार्जुन मठ खार्किव से ट्रेन से यात्रा करते हुए मेरी बेटी विविधा सहित 14 छात्र ट्रेन से पोलैंड के लिए रवाना हुए हैं। यूक्रेन के साथ सीमा पार लाविवी पोलैंड पहुंचेगा। उन्होंने कहा कि वह बाद में भारत लौट आएंगे। यह बात उन्होंने कहा। ನನ್ನ ಮಗಳು ಕಳೆದ 24ನೇ ತಾರೀಕಿನ ದಿವಸ ಬೆಳಗ್ಗೆ ಫೋನ್ ಮಾಡಿದಳು, ನನಗೊಂದಿಷ್ಟು ದುಡ್ಡು ಹಾಕತ್ತೆ ಹೇಳಿ, ಫೀಸ್ ಕಟ್ಟಬೇಕಾಗ್ಯದ ಅಂತೇಳಿ. ನಾನು ಫೀಸಕ್ಕೆ ಬ್ಯಾಂಕಿಗೆ ಹೋಗಿ ಹಾಕಿದೆ. ಹಾಕಿದ 10 ನಿಮಿಷನಾಗ ನಮ್ಗೆ ಫೋನ್ ಬಂತು, ಪಾಪ ಯುದ್ಧ ಚಾಲು ಆಗ್ಯದ, ಇಲ್ಲಿ ಪರಿಸ್ಥಿತಿ ಭಾಳ ಕಠಿಣ ಅದ ಅಂಥೇಳಿ. 24ನೇ ತಾರೀಕಿನಿಂದ ಇವತ್ತಿನವರೆಗೆ ಅಂದ್ರೆ ಸುಮಾರು 6 ದಿವಸ ಆಯಿತು. ಏನು ಪ್ರತಿಯೊಬ್ಬರಿಗೆ ನಾನು ಮಾತಾಡಕತ್ತೀನಿ, ಇದು ಮಾಡಕತ್ತೀನಿ. ಕರ್ನಾಟಕ ಸರ್ಕಾರದಿಂದಾಗಲಿ ಭಾರತ ಸರ್ಕಾರದಿಂದಾಗಲಿ ಯಾವುದೇ ಇವತ್ತಿನ ತನಕ ಬೆಂಬಲ ಸಿಕ್ಕಿಲ್ಲ. ಅಲ್ಲಿ ಪರಿಸ್ಥಿತಿ ಇಷ್ಟು ಕೆಟ್ಟದ. ಇವತ್ತಿಗೂ ಅವರು ನಾವು ಈ ಸಂದರ್ಭದಾಗ ಹೇಳಬಾರ್ದು, ಕುಡಿಲಿಕ್ಕೆ ನೀರು ಅನ್ನ ಸಹಿತ ಏನೂ ಸಿಕ್ಕಿಲ್ಲ. ಮೊನ್ನೆ ದಿವಸ ಅವರು ಟ್ರೈನ್ 3 ಗಂಟೆಗೆ ಬಿಡ್ತಾರತ್ತಂದು ಅಂದ್ರೆ ಆ ಸ್ಟೇಷನ್ಗೆ ಹೋದ್ರಂದ್ರೆ ಸುಮಾರು 10,000 ಜನ ಮಂದಿ ಆ ಟ್ರೈನಿಗೆ ಪಾಳಿ ಹಚ್ಚಾರ. ಅವಾಗ ಇವರು ಅದಕ್ಕೆ ಹತ್ತಲಾರದೆ ಅಲ್ಲೇ ಉಳ್ಕೊಂಡ್ರು. ನಿನ್ನೆ ಮಧ್ಯಾಹ್ನ ಭಾರತದ ಟೈಮ್ 3 ಗಂಟೆ, ಅಲ್ಲಿ ಟೈಮ್ 11 ಗಂಟೆಗೆ ಅವರು ಅಲ್ಲಿಂದ ಉಜ್ಗೊಂಡ ಅನ್ನುವಂಥ ಪ್ರದೇಶಕ್ಕೆ ಕಾರ್ಕಿವ್ ಉಜ್ಗೊಂಡ ಅನ್ನುವಂಥ ಇದಕ್ಕೆ ಟ್ರೈನಿಗೆ ಬಿಟ್ಟರು. ರಾತ್ರಿ 1 ಗಂಟೆಗೆ ಕ್ಯೂಕ್ಕೆ ಬಂದರು. ಕ್ಯೂದಲ್ಲಿ ಭಾಳ ಬಾಂಬ ಮತ್ತು ಇದರ ಸಪ್ಪಳ ನನಗೂ ಕೇಳಿಸಿದಳು. ಮಿಂಚ ಗುಡುಗ ಈ ಕರ್ಕಶ ಶಬ್ದ ಎಲ್ಲನೂ ನಾನು ಸ್ಟೇಷನ್ದಾಗ ನಿಂತಿತ್ತು. ಸುಮಾರು 9 ತಾಸು ಟ್ರೈನ್ ಅಲ್ಲೇ ಉಳ್ಕೋತು. ಇವತ್ತು ಮುಂಜಾನೆ 9 ಗಂಟೆಗೆ ಕ್ಯೂ ಬಿಟ್ಟದ. ರಾತ್ರಿ 12 ತನಕ ಉಜ್ಗೊಂಡ್ ಅನ್ನುವಂಥ ಒಂದು ಸ್ಥಳಕ್ಕೆ ಇದು ಟ್ರೈನ್ ಮುಟ್ಟುತ್ತದೆ. ಆ ದೇಶದೊಳಗೆ ಹೋಲಂಡದೊಳಗೆ ಇವ್ರನ್ನ ಇಮಿಗ್ರೇಷನ್ ಮಾಡಿಕೊಂಡು ಇಂಡ್ಯಾಕ್ಕೆ ಕೊಟ್ಟು ಕಳಿಸ್ತೇವೆ ಅನ್ನುವಂಥದ್ದೊಂದು ಮಾಹಿತಿ ಬಂದದ. ಇವೆಲ್ಲದಕ್ಕೂ ನಾವು ಕಾದು ನೋಡಬೇಕು. ನಮ್ಮ ಪ್ರತಿಯೊಂದು ಇದಕ್ಕೆ ಸಹಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನೋಡಲ್ ಆಫೀಸರ್ ರಾಕೇಶ್ ಜೈನಾಪುರ್ ಅವರು ಬಿಟ್ಟು ಇವತ್ತಿನ ತನಕ ಇಲ್ಲಿಯ ಯಾವುದೇ ರಾಜಕೀಯ ಪ್ರತಿನಿಧಿಗಳು, MLAಗಳು ಮತ್ತು ಅದರಲ್ಲಿ ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಇವರು ಸಂಸತ್ತಿಗೆ ಪ್ರವೇಶ ಮಾಡಿದ್ದಾರೆ ರಮೇಶ್ ಜಿಗಜಿನ್ನಿಯವರು, ಆ ಪುಣ್ಯಾತ್ಮ ಇವತ್ತಿಗೂ ಅವನ ಕಾರ್ಯವ್ಯಾಪ್ತಿ ಏನು, ಅವ ಏನು ಮಾಡಬೇಕು ಏನು ಬಿಡಬೇಕು ಇದು ಸಹಿತ ಆ ಮನುಷ್ಯನಿಗೆ ಬುದ್ಧಿಹೀನ ಮನುಷ್ಯ. ಅವ ಮನಸ್ಸು ಮಾಡಿದ್ರಂದ್ರೆ ಅಲ್ಲೇ ರಷ್ಯಾ ಬಾರ್ಡ್ರದಿಂದ ಈ ಇಂಡಿಯನ್ ಎಂಬಸಿ ಮ್ಯಾಗ ಯಾರಿಗಾರ ಎಂಬಸಿಗೆ
ಸ್ವಲ್ಪ ಪ್ರಯತ್ನ ಮಾಡೋಕೆ ಮ್ಯಾಗಿನ ಸಚಿವರಿಗೆ ಅದು ನಮ್ಮ ಮತಕ್ಷೇತ್ರದ ಒಂದು ಹುಡುಗಿಗೆ ಈ ಥರ ಆಗ್ಯದ ಅಂತ ತಿಳ್ಕೊಂಡು ಹೇಳಿದ್ರಂದ್ರೆ ಇಷ್ಟೊತ್ತಿಗೆ ನಮ್ಮ ಮಗಳು ಒಂದೇ ದಿವ್ಸನಾಗೇ ಬಂದು ಇಲ್ಲಿ ಮುಟ್ಟುವಂಥ ಸಂದರ್ಭ ಇತ್ತು. ಈ ಕ್ಷಣದವರೆಗೆ ಆ ಮನುಷ್ಯ ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಫೋನ್ ಹಚ್ಚಿದ್ರೆ ರಿಸೀವ್ ಮಾಡೋಂಗಿಲ್ಲ. ಅಂಥ ಒಬ್ಬ ದರಿದ್ರ ಮನುಷ್ಯನ ಕಟ್ಕೊಂಡು ನಾವು ನಮ್ಮ ಮಗಳನ್ನು ಕಳ್ಕೊಬೇಕಾದಂಥ ಪರಿಸ್ಥಿತಿ ಬಂದದ. ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಇದು ಆಯ್ತಂದ್ರೆ ನಾವು ಅವ್ರನ್ನೇ ದೂಷಿಸ್ಬೇಕಾಗ್ತದೆ ವಿನ ಮತ್ತಾರಿಗೆ ದೂಷಿಸೋದಾಗಂಗಿಲ್ಲ. ನನಗೆ ಮಗಳಿಗೆ ಬಂದಂಥದ್ದು ಇದು ಸಂಪೂರ್ಣವಾಗಿ ಸುಳ್ಳ. ಒಬ್ಬ ರಾಜಮನೆತನದ ಯುದ್ಧ ನೀತಿಗಳನ್ನು ಎಲ್ಲ ಗೊತ್ತಿದ್ದಂಥ ಒಬ್ಬ ಜ್ಯೋತಿರಾದ ಸಿಂಧ್ಯಾ ಅನ್ನುವಂಥ ಮನುಷ್ಯ ಅದನ್ನು ಹ್ಯಾಂಗೆ ಮಾಡ್ಕೋಬೇಕಂತ ಇವತ್ತಿಗೆ 4 ದಿವಸ ಆಯ್ತವ ಅಲ್ಲಿ ಹೋಗಿ ಯಾವ ಕೆಲಸಕ್ಕೆ ಹೋಗ್ಯಾನ ಅನ್ನೋದೇ ನೆನಪರ್ಯಾನ. ಇನ್ನು ನನ್ನ ಮಕ್ಕಳು ತಾವಾಗೆ ಇಷ್ಟೆಲ್ಲ ಮಾಡ್ಕೊಂಡು ಬರುವ ಹೊತ್ನ್ಯಾಗ ಅವನ ಸಹಾಯ ಸೌಕರ್ಯ ನಮಗೇನು ಬೇಕು. ಈಗಾಗಲೇ ನಾ ಎಲ್ಲ ಹುಡುಗರದು ವಿಮಾನ ಟಿಕೆಟ್ ನನ್ನ ಸ್ವಂತ ಹಣದಿಂದನೇ ಬುಕ್ ಮಾಡೀನಿ. ಅವ್ರು ಕರ್ಕೊಂಡು ಬಂದರೂ ಸರಿ, ಕರ್ಕೊಂಡು ಬರದೇ ಇದ್ದರೂ ಸರಿ, ನಾವು ನಮ್ಮ ಸ್ವಂತ ಪ್ರಯತ್ನದಿಂದನೇ ಕಲಿಯಕ್ಕೆ ಹೋಗಿ ಸ್ವಂತ ಪ್ರಯತ್ನದಿಂದ ಬರ್ತೇವೆ. ಕೇಂದ್ರ ಸರ್ಕಾರ ತಂದ್ರೆ ನನ್ನ ತಿಳುವಳಿಕೆ, ನನ್ನ 42 ವರ್ಷದ ಪತ್ರಿಕೋದ್ಯಮದೊಳಗೆ ನರೇಂದ್ರ ಮೋದಿಯವರು ಒಬ್ಬರು ಸಮರ್ಥ ನಾಯಕರದಾರ. ಉಳ್ಕಾದವ್ರು ಎಲ್ಲರೂ ಅವ್ರ ಹೆಸರು ಮ್ಯಾಗ ಹವಾ ಹಾರಿಸುವಂಥ ಮಂದಿನೇ ಅದಾರ ವಿನ ಯಾರೂ ಸಮರ್ಥರಲ್ಲ. ಅಶಕ್ತರು, ಬುದ್ಧಿಹೀನರು, ದರಿದ್ರರು, ನಾಲಾಯಕರದಾರ. ಏನು ಅವರಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಜೀವನೇ ಹೋಗ್ತದೆ ವಿನ ಅವರಿಂದ ಏನೂ ಸಾಧಿಸೋಕ್ಕೆ ಕರ್ಕೊಂಡು ಬರೋಕ್ಕೆ ಆಗಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ಯುಕ್ರೇನ್ ಕಾರ್ಕಿವಲ್ಲಿ ಸ್ಟಕ್ ಆಗಿರೋರು ಮಾತಾಡ್ತಾ ಇದ್ದೀವಿ. ಡೇ ಬೈ ಡೇ 3 days ಇಂದ ವಾರ್ ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ ವಾರ್ ಇವತ್ತು ಡೇ 3. ಡೇ ಬೈ ಡೇ ಕ್ರೂಷಿಯಲ್ ಆಗ್ತಾನೆ ಹೋಗ್ತಾಯಿದೆ. ಎಲ್ಲರಿಗೂ ಪ್ಯಾನಿಕ್ ಅನ್ನೋದು ತುಂಬ ಅಂದರೆ ತುಂಬ ಇನ್ಕ್ರೀಸ್ ಆಗ್ತದೆ. ಸೇಫ್ಟಿ ಅನ್ನೋದು ಎಲ್ಲರಿಗೂ ಇದೆ, ಬಟ್ ಸೇಫ್ಟಿ ಎಷ್ಟು ಇದೆಯೋ ಅದಕ್ಕಿಂತ ಜಾಸ್ತಿಯಾಗಿ ಪ್ಯಾನಿಕ್, ಭಯ ಅನ್ನೋದು ತುಂಬ ಆಗ್ತಾಯಿದೆ. ಒಳ್ಳೆ ಕರೆಕ್ಟಾಗಿ ಫುಡ್ ಇಲ್ಲ, ವಾಟರ್ ಇಲ್ಲ, ಇವ್ಯಾಕ್ಯುವೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಗೌರ್ಮೆಂಟ್ ಏನು ಮಾಡ್ತಾಯಿದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾಯಿಲ್ಲ ಕರೆಕ್ಟಾಗಿ. ಎಂಬೆಸಿ ಕಡೆಯಿಂದ ನೋಡಿದ್ರೆ ಎಂಬೆಸಿ ಕಡೆಯಿಂದ ಕರೆಕ್ಟ್ ನ್ಯೂಸ್ ಇಲ್ಲ. ಅಂದರೆ ಅವ್ರಿಗೇನು ಸರ್ಟೇನ್ ಇನ್ಫಾರ್ಮೇಷನ್ ಕೊಡಬೇಕು ಅದು ನಮ್ಗೆ ಇನ್ನೂ ಇವ್ಯಾಕ್ಯುವೇಷನ್ ಬಗ್ಗೆ ಕೊಡ್ತಾ ಇಲ್ಲ ಯಾರೂ. ಇಲ್ಲಿ ಇನ್ನೂ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲರೂ ಕೇಳೋಣ ಅವರೆಲ್ಲರಿಗೂ ಸಿಚುವೇಶನ್ಸ್ ಹೆಂಗಿದೆ 3 days ಅಂತ. ಇಲ್ಲಿ 3 days ತುಂಬ ಪ್ರಾಬ್ಲಮ್, ಫುಡ್ಡಿಗಾಗಲಿ ವಾಟರಿಗಾಗಲಿ ಪ್ರಾಬ್ಲಮ್ ಆಗ್ತಾನೆ ಇದೆ. ನಿಮ್ಮೆಲ್ಲರಿಗೂ ಹಿಂಗಾಗ್ತದೆ ಮೇಯ್ನ್ಲಿ. ಆ್ಯಕ್ಚುಲಿ 3 days ಫಸ್ಟ್ ಡೇ ಹೆಂಗೋ ಮ್ಯಾನೇಜ್ ಆಯಿತು, ಬಟ್ ಬರ್ತಾ ಡೇ ಬೈ ಡೇ ತುಂಬ ಕಷ್ಟ ಆಗ್ತಿದೆ. ಫುಡ್ದೆಲ್ಲ ಲೈಕ್ ಕ್ಲಾಸ್ ಮಾರ್ಕೆಟ್ ಕೂಡ ಸೆವರಲ್ ಅವರ್ಸ್ ಅಷ್ಟೇ ಓಪನ್ ಆಗಿರುತ್ತೆ ಮಾರ್ಕೆಟ್ಸ್ ಎಲ್ಲ ಇಲ್ಲಿ. ಸೊ ಫುಡ್ಡಿಂದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಟೆಂಪ್ರೇಚರ್ ಕೂಡ ತುಂಬ -2 ಇದೆ. ಸೊ ಇಲ್ಲಿ ಮೆಟ್ರೋ ಮತ್ತು ಬಂಕರ್ಸಲ್ಲೆಲ್ಲ ಇರೋದು ತುಂಬ ಕಷ್ಟ ಆಗ್ತದೆ. ಈಗ ನೀವು 3 days ಆಚೆಗಡೆ ಹೋಗಿ ಈಗ ಕ್ಯೂ ಎಲ್ಲ ನಿಂತ್ಕೊಂಡು, ಬಿಕಾಸ್ ಕ್ಲಾಸ್ ಮಾರ್ಕೆಟಲ್ಲಿ 2 hours ಗಟ್ಟಲೆ ಕ್ಯೂ ಎಲ್ಲ ಇದೆ, ಕ್ಯೂ ಎಲ್ಲ ನಿಂತ್ಕೊಂಡು ನೀವೇನಾದರೂ ತೊಗೊಂಡು ಬರೋಕ್ಕೆ ಟ್ರೈ ಮಾಡಿದ್ದೀರಾ? ಆಗಲ್ಲ, ಕ್ಯೂ ಇರುತ್ತಲ್ಲ. ಸೊ ಟೈಮಿಂಗ್ಸ್ ಕೂಡ ಲಿಮಿಟೆಡ್ ಆಗಿರುತ್ತೆ. ಸೊ ಆಗ್ತಾಯಿಲ್ಲ ಎಲ್ಲ. ಓಕೆ, ಈಗ ನೆಕ್ಸ್ಟ್ ಈಗ ವ್ಯಾಕ್ಯುವೇಷನ್ ಬಗ್ಗೆ ಆ್ಯಕ್ಚುಲಿ ಇಲ್ಲಿವರೆಗೂ ಏನೂ ಕರೆಕ್ಟ್ ಇನ್ಫಾರ್ಮೇಷನ್ ನ್ಯೂಸ್ ಏನೂ ಇಲ್ಲ. ಬಟ್ ನೀವೇ ಈಗ ಬೇರೆಯವ್ರು ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡೋಕ್ಕೆಲ್ಲ ಎಕ್ಸಾಕ್ಟ್ ಇವ್ಯಾಕ್ಯುವೇಷನ್ ಬಗ್ಗೆ ವಾಟ್ ಯು ಫೀಲ್? ಆ್ಯಕ್ಚುಲಿ ಇವ್ಯಾಕ್ಯುವೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಬಟ್ ಎಲ್ಲಿ ನೀಡಿದೆನೋ ಅಲ್ಲಿ ಮಾಡ್ತಿಲ್ಲ. ವೆಸ್ಟರ್ನಿಂದ ಇವ್ಯಾಕ್ಯುವೇಟ್ ಮಾಡ್ತಿದ್ದಾರೆ, ಪೋಲ್ಯಾಂಡು, ಹಂಗೇರಿ, ರೊಮೇನಿಯಾಯಿಂದ ಇವ್ಯಾಕ್ಯುವೇಟ್ ಮಾಡ್ತಿದ್ದಾರೆ. ಬಟ್ ಅಲ್ಲಿ ವೆಸ್ಟರ್ನ್ ಬಾರ್ಡರ್ಸ್ಗೆ ಅದು ಹತ್ತಿರ ಆಗುತ್ತೆ. ಬಟ್ ಆ್ಯಕ್ಚುಲ್ ವಾರ್ ನಡೀತಿರೋದು ಈಸ್ಟಲ್ಲಿ. ಸೊ ಈಸ್ಟಲ್ಲಿ ನಮ್ಗೆ ಹತ್ತಿರ ಆಗಿರೋ ಬಾರ್ಡರ್ ಅಂದರೆ ರಷ್ಯಾ ಅಷ್ಟೇ. ಸೊ ನಮಗೆ ಇಲ್ಲಿಂದ ಹೆಂಗೆ ಕರ್ಕೊಂಡು ಹೋಗ್ತಾರೋ ಏನೋ ಒಂದು ನ್ಯೂಸ್ ಇಲ್ಲ, ಏನಿಲ್ಲ. ವಿ ರಿಕ್ವೆಸ್ಟ್ ಇಂಡಿಯನ್ ಗೌರ್ಮೆಂಟ್ ಟು ಡೂ ದಿಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಇಟ್ಸ್ ಇನ್ ನೀಡ್. ಈಗ ಆ್ಯಕ್ಚುಲಿ ವೆಸ್ಟರ್ನ್ ಪಾರ್ಟಲ್ಲಿ ಇವ್ಯಾಕ್ಯುವೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಎಕ್ಸಾಕ್ಟಾಗಿ. ಬಟ್ ನಾವೆಲ್ಲ ಕೀವ್ ಸ್ಟೇಟಿಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾರ್ಕಿವ್ ಸ್ಟೇಟಿನ ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವೆಲ್ಲ ಈಸ್ಟರ್ನ್ ಪಾರ್ಟಲ್ಲಿದ್ದೀವಿ. ಈ ಗೌರ್ಮೆಂಟ್ ಪ್ಲ್ಯಾನ್ ಪ್ರಕಾರ ವೆಸ್ಟರ್ನ್ ಪಾರ್ಟಿಂದ ಇವ್ಯಾಕ್ಯುವೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ಪೋಲ್ಯಾಂಡ್, ಹಂಗೇರಿ ಆಗಿರ್ಬೋದು, ರೊಮಾನಿಯಾ ಆಗಿರ್ಬೋದು. ಬಟ್ ಅಲ್ಲಿಗೆ ಹೆಂಗೆ ಹೋಗೋಕ್ಕಾಗತ್ತೆ, ಎಷ್ಟೊತ್ತಾಗತ್ತೆ, ಅದ್ರ ಬಗ್ಗೆ ಈಗ ಯಾರಿಗೆ ಏನು ಅನ್ಸುತ್ತೆ? ಡಿಸ್ಟೆನ್ಸ್ ಲೈಕ್ ಇವ್ಯಾಕ್ಯುಯೇಷನ್ ಇವಾಗ ವೆಸ್ಟಿಂದ ಮಾಡ್ತಾ ಇದ್ದಾರೆ. ನಾವಿರೋದು ಈಸ್ಟ್ ರಷ್ಯಾ ಮತ್ತು